ವಿಶೇಷವಾಗಿ ಈ ಗಣಿತಗಳನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಮೊದಲು ತಿಳ್ಕೊಬೇಕು. ನೀವು ಸುಮ್ಮ ಗಣಿತ ಮಾಡಂಗಿಲ್ಲ. ಇದು ಸರಾಸರಿ ಒಳಗೆ ಭಾಳ ಇಂಪಾರ್ಟೆಂಟ್ ಅದು. ನಿಮಗೆ ಹೆಚ್ಚು ಕಡಿಮೆ ಎಲ್ಲ ಸರಾಸರಿ ಲೆಕ್ಕಗಳೆಲ್ಲ ಬಂದಾವೆ ಈಗ. ಆಮೇಲೆ ಸರಾಸರಿ ಯಾವ ಟೈಪ್ ಇರ್ತಾವೆ, ಹೆಂಗೆ ಅದನ್ನೆಲ್ಲ ನೀವು ತಿಳ್ಕೊಬೇಕು. ಸರಾಸರಿ ವೇಗ ಎಷ್ಟು ಅನ್ನೋದು ಬಂದಾಗ ಅವು ಎಲ್ಲ ತಿಳ್ಕೊಂಡ್ರಿ. ಈಗ ಅಂಕಗಳ ಬಗ್ಗೆ ಬಂದ. ಇಲ್ಲಿ ಏನಾಗಿದೆ, ಈಗ ಸರಸ್ವತಿಯು ಪರೀಕ್ಷೆಯಲ್ಲಿ ಕನ್ನಡಕ್ಕೆ 154ಕ್ಕೆ 120, ಗಣಿತಕ್ಕೆ 50ಕ್ಕೆ 35, ವಿಜ್ಞಾನಕ್ಕೆ 25ಕ್ಕೆ 20, ಸಮಾಜ ಅಭ್ಯಾಸಕ್ಕೆ 40ಕ್ಕೆ 18, ಇಂಗ್ಲಿಷಕ್ಕೆ 25ಕ್ಕೆ 15 ಹೀಗೆ ಕ್ರಮವಾಗಿ ಅಂಕ ಪಡೆದಳು. ಹಾಗಾದರೆ ಅವಳು ಪಡೆದ ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳ್ತಾರೆ. ಅವಾಗ ನೀವು ಏನು ಮಾಡಬೇಕು, ಒಂದೇ ಲೆವೆಲ್ಗೆ ತಗೋಬೇಕು. ನೀವು ಒಂದೇ ಲೆವೆಲ್ಗೆ ಅಂದರೆ ಹೆಂಗೆ, ಶೇಕಡಕ್ಕೆ ತಗೊಂಡ್ಬಿಡ್ಬೇಕು. ಅಂದ್ರೆ ಏನಾಗ್ತದೆ, ಸರಾಸರಿ ಭಾಳ ಸರಳ ಬರ್ತದೆ. ನಾ ಹೆಂಗೆ ಕಂಡು ಹಿಡಿದು ನೀವು ನೋಡ್ರಿ. ಮೊದಲು ಯಾವುದು, ಕನ್ನಡಕ್ಕೆ ಏನು ಶೇಕಡ ಅಂಕಗಳು ತೆಗಿಬೇಕು. ನೀವು ಎಷ್ಟಕ್ಕೆ ತೊಗೊಂಡ, 150ಕ್ಕೆ ಎಷ್ಟು, 150ಕ್ಕೆ ಎಷ್ಟು ತೊಗೊಂಡಾರವರು, 120 ಆದರೆ 100ಕ್ಕೆ ಬರೋಬ್ಬರಿ ಎಷ್ಟು ನೋಡಿ. ಈ ಪೂಜತ್ತು 5 2 5 3 3 1 3 40 ಅಂದ್ರೆ ಇದೆಷ್ಟಾಯ್ತು, ಶೇಕಡ 80 ತೊಗೊಂಡಂಗೆ ಆಗ್ತೀವಿ ನೋಡ್ರಿ. ಇದು ಶೇಕಡ 80 ಒಂದೇ ಲೆವೆಲ್ ತಗೋಬೇಕು. ಆಮೇಲೆ ಇನ್ನು ಮುಂದೆ ನೋಡ್ರಿ, ಗಣಿತಕ್ಕೆ 50ಕ್ಕೆ 35, ಗಣಿತ ಶೇಕಡ ಅಂಕಗಳು ಬರೋಬರಿ ತೊಗೊಂಡಿದೆಷ್ಟು, 50ಕ್ಕೆ 35, 50ಕ್ಕೆ 35 ಆದ್ರೆ 100ಕ್ಕೆ ಎಷ್ಟು, ಛೇದ ಒಂದು ಇಟ್ಕೋರಿ. 51 52 35 ಇದು 70 ಶೇಕಡ ನೋಡಿ. ಇದು ಗಣಿತ. ಇನ್ನು ವಿಜ್ಞಾನಕ್ಕೆ ಶೇಕಡ ಪಡೆದ ಅಂಕಗಳು. ವಿಜ್ಞಾನ ಶೇಕಡ ಅಂಕಗಳು ಬರೋಬರಿ. ವಿಜ್ಞಾನಕ್ಕೆ ಎಷ್ಟು, 25ಕ್ಕೆ 20 ಆದರೆ 25ಕ್ಕೆ 20 ಆದರೆ 100ಕ್ಕೆ ಬರೋಬರಿ ಎಷ್ಟು, ಛೇದ 25 1 25 4 80 ಶೇಕಡ ನೋಡಿ. ಎಲ್ಲ ಒಂದೇ ಲೆವೆಲ್ಗೆ ತಗೋಬೇಕು ನೀವು. ವಿಜ್ಞಾನ ಆಯ್ತು. ಸಾಮಾಜಿಕ ಅಭ್ಯಾಸಕ್ಕೆ ಶೇಕಡ ಅಂಕಗಳು ಬರೋಬರಿ. 40ಕ್ಕೆ 18 ಆದರೆ 100ಕ್ಕೆ ಬರೋಬ್ಬರಿ ಎಷ್ಟು, ಈ ಪೂಜೋತು 2 2 2 5 2 1 2 9 95 45 ಶೇಕಡ. ಓಕೆ, ಸಾಮಾಜಿಕ ಅಭ್ಯಾಸ ಆಯ್ತು. ಇನ್ನು ಇಂಗ್ಲಿಷಕ್ಕೆ ಶೇಕಡ ಅಂಕಗಳು ಬರೋಬರಿ. ಇಂಗ್ಲಿಷಕ್ಕೆ ಶೇಕಡ ಅಂಕಗಳು, ಇಂಗ್ಲಿಷಕ್ಕೆ ಎಷ್ಟು, 25ಕ್ಕೆ 15 ಆದರೆ 25ಕ್ಕೆ 15 ಆದರೆ ಶೇಕಡ ಬರೋಬ್ಬರಿ ಎಷ್ಟು, 25 1 25 4 ಬರೋಬ್ಬರಿ ಶೇಕಡ 60 ಅಂಕಗಳು. ಎಷ್ಟಾದ್ರು ಸಬ್ಜೆಕ್ಟ್ ನೋಡ್ರಿ, 3 4 5 ಆಯ್ತು. 1 1 2 3 4 5 ಸಬ್ಜೆಕ್ಟ್ ಆದ. ಇವುಗಳಿಂದ ಶೇಕಡ ಹೆಂಗೆ ತಕ್ಕೋಬೇಕು, ಕ್ರಮಬದ್ಧವಾಗಿ ಸರಾಸರಿ ಬರೋಬರಿ ಎಷ್ಟದ, ಶೇಕಡ 80 ಪ್ಲಸ್ ಶೇಕಡ 70 ಪ್ಲಸ್ ಶೇಕಡ 80 ಪ್ಲಸ್ ಶೇಕಡ 45 ಪ್ಲಸ್
60%. ಎಷ್ಟವ ವಿಷಯಗಳು ನೋಡ್ರಿ. ವಿಷಯಗಳ ಹೆಸರು 1 2 3 4 5. 5ರಲ್ಲೇ ಭಾಗಿಸ್ಬಿಡ್ಬೇಕು. 5 5ಕ್ಕೆ 5 6 4 10 18 19 20 25 1 8 5ಕ್ಕೆ 5 6 4 10 18 19 20 25 1 33. ಸರಾಸರಿ 5 ವಿಷಯ 5 ವಿಷಯದಲ್ಲೇ ಭಾಗಿಸ್ಬಿಡ್ಬೇಕು. ಅಂದ್ರೆ ಸರಾಸರಿ ಬಂದ್ಬಿಡುತ್ತೆ. 5 ಒಂದಲೇ 5 6 30, 3 ಉಳಿತು 5 7 35, ಬರೋಬ್ಬರಿ 67%. 67 ಸರಾಸರಿ. ಶೇಕಡ ಅದು ಕಾಮನ್ ಆಗಿ ಶೇಕಡ ಅದಂದ್ರೆ 67. ಸರಾಸರಿ ಬರೋಬ್ಬರಿ 67. ಉತ್ತರ ಸಂಖ್ಯೆ 67. ಉತ್ತರ ಸಂಖ್ಯೆ ಡಿ. ನೋಡ್ರಿ, ನೀವು ಸರಿಯಾಗಿ ತಿಳ್ಕೊಂಡಿರಿ ಅಂತ ತಿಳ್ಕೊಂಡು ಹೆಂಗೆ ನಾವು ಗಣಿತಗಳನ್ನು ಇಂಥವು ದೊಡ್ಡ ಬಂದಾಗ ಹೆಂಗೆ ಮಾಡಬೇಕು ಅಂದರೆ ಶೇಕಡ ಒಂದೇ ಲೆವೆಲ್ಗೆ ತಗೋಬೇಕು. ಅದನ್ನು ನೀವು ತಲೆಯಾಗಿ ಇಟ್ಕೊಡ್ರಿ. ನೋಡಿ, ಈಗ ನವೋದಯದಾಗ ಅಷ್ಟು ಬಿರಿ ಕೇಳೋದಿಲ್ಲ, ಆದರೆ ನಿಮಗೆ ಯಾವುದೇ ಗಣಿತಗಳು ಮಾಡ್ಲಿಕ್ಕೆ ಬರ್ಬೇಕು. ಇದು ನನ್ನ ತತ್ವ. ಯಾವ್ದು ಗಣಿತ ಕೇಳ್ತಾನ ಅದನ್ನು ವಿಚಾರ ಮಾಡಬಾರ್ದು. ಎಲ್ಲ ಗಣಿತಗಳು ನಿಮಗೆ ಬರ್ಬೇಕು. ಯಾವ್ದು ಗಣಿತ ಕೇಳ್ತಾನ ಅಂತ ಅಭ್ಯಾಸ ಮಾಡಬಾರ್ದು. ಯಾವ ಬೆಕ್ಕದ ಗಣಿತ ಕೇಳಿ ಹಿಂಗೆ ಅಭ್ಯಾಸ ಮಾಡಬೇಕು. ಯಾವ ಬೆಕ್ಕದ ಗಣಿತ ಕೇಳೋಲ್ಲಿ ಅನ್ನೋದು ಬೇರೆ. ಯಾವುದು ಕೇಳ್ತಾನ ಅದು ವಿದ್ಯಾರ್ಥಿ ತಲೆ ಬರಬಾರ್ದು. ಎಲ್ಲ ಕಲಿಬೇಕು. ಎಲ್ಲ ಗಣಿತಗಳು ತಿಳ್ಕೋಬೇಕು. ನಾಳೆ ನಿಮಗೆ ಮೆರಿಟ್ ಸೆಲೆಕ್ಷನ್ ಆಗ್ತದೆ. ಇದರಿಂದ ಯಾವುದೇ ಅಂಕಗಳು ಇನ್ನೊಂದು ಸಲ ನಾ ತಿಳಿಸ. ಇಲ್ಲಿ 150ಕ್ಕೆ 120 ಅಂದ್ರೆ ನೀವು ಶೇಕಡಕ್ಕೆ ತಕ್ಕೋಬೇಕು. ಎಲ್ಲದನ್ನು ಶೇಕಡಕ್ಕೆ ತಕ್ಕೊಳ್ಳೋದು. ಕನ್ನಡಕ್ಕೆ 150ಕ್ಕೆ 120 ಆದ್ರೆ 100ಕ್ಕೆ ಎಷ್ಟು? 80. ಗಣಿತ 50ಕ್ಕೆ 35 ಆದ್ರೆ 100ಕ್ಕೆ ಎಷ್ಟು? 70. ವಿಜ್ಞಾನ 25ಕ್ಕೆ 20 ಆದ್ರೆ 100ಕ್ಕೆ ಎಷ್ಟು? 80. ಸಾಮಾಜಿಕ ಅಭ್ಯಾಸ 40ಕ್ಕೆ 18 ಆದ್ರೆ 100ಕ್ಕೆ ಎಷ್ಟು? 45. ಇಂಗ್ಲೀಷಕ್ಕೆ 25ಕ್ಕೆ 15 ಆದ್ರೆ 100ಕ್ಕೆ ಎಷ್ಟು? 60. ಅವುಗಳನ್ನೆಲ್ಲ ವಿಷಯಗಳನ್ನು 5 ವಿಷಯಗಳನ್ನು ಕೂಡಿಸ್ಕೊಂಡು ಎಷ್ಟು ಗುಂಪದು? 1 2 3 4 5. 5ರಲ್ಲೇ ಭಾಗಿಸ್ಬಿಟ್ಟ 67 ಸರಾಸರಿ. ಮಾನಗಳನ್ನು ಒಂದೇ ಲೆವೆಲ್ ಮಾಡ್ಕೊಡು. 10ಕ್ಕೆ 4 100ಕ್ಕೆ ಎಷ್ಟು? 25ಕ್ಕೆ 15 100ಕ್ಕೆ ಎಷ್ಟು? 40ಕ್ಕೆ 30 100ಕ್ಕೆ ಎಷ್ಟು? ಒಂದೇ ಲೆವೆಲ್ಗೆ ತಗೊಂಡು ಸರಾಸರಿ ಮಾಡಬೇಕು. ಅವಾಗ ನಿಮಗೆ SSLC ಅಂಕಗಳು ಹಿಂಗೆ ಬರ್ತಿದ್ವು. ಅವಾಗಿನ SSLC ಎಲ್ಲ ಶೇಕಡಾದಾಗ ತೆಗೆದು ಆಮೇಲೆ ಸರಾಸರಿ ತೆಗೆದುಕೊಡ್ತೇವೆ. ಆಮೇಲೆ ಕ್ರಮಬದ್ಧವಾಗಿ 600 ವಿಷಯಕ್ಕೆ ಇಷ್ಟು, ಸಮಾಜಕ್ಕೆ 40, 100ಕ್ಕೆ ಇಷ್ಟು, 100ಕ್ಕೆ ಇಷ್ಟು, ಅದು ಮತ್ತೆ ಬೇರೆ. ಅವು ಅಂಕಪಟ್ಟಿ 100ಕ್ಕೆ 40 ತೊಗೊಂಡ, 100ಕ್ಕೆ 70 ತೊಗೊಂಡ, 100ಕ್ಕೆ 80 ತೊಗೊಂಡ, 100ಕ್ಕೆ 90 ತೊಗೊಂಡ, 100ಕ್ಕೆ 55 ತೊಗೊಂಡ. ಅವಾಗ ಏನು ಮಾಡೋದು? 100 ಭಾಗಿಸುವಾಗ ಅವು ಎಷ್ಟು ಸಬ್ಜೆಕ್ಟ್ ಅವಲ್ಲ ಅದನ್ನು ಎಣಿಸಿದ್ರೆ ನೀವು 5ರಲ್ಲೇ ಭಾಗಿಸಿದ್ರು ಬರ್ತದೆ, 600ಕ್ಕೂ ಭಾಗಿಸಿದ್ರು ಬರ್ತದೆ. 600 ಮಾರ್ಕ್ಸ್ 600ಕ್ಕೆ ಇಷ್ಟು ತೊಗೊಂಡ, 100ಕ್ಕೆ ಎಷ್ಟು ತೊಗೊಂಡ, ಅದು ಶೇಕಡಾದಾಗ ಬರ್ತದೆ. ಸರಾಸರಿ ಅಂದರೆ ಏನು ಬರ್ತದೆ? ಅವುಗಳನ್ನು ಕೂಡಿಸ್ಕೊಂಡು ಆ ವಿಷಯದಲ್ಲಿ ಭಾಗಿಸ್ಬೇಕು. ಶೇಕಡ ಎಷ್ಟು ಅಂತ ಕೇಳಿದಾಗ ಮತ್ತೆ ಬೇರೆ. ಈಗ 100ಕ್ಕೆ 80, 100ಕ್ಕೆ 40, 100ಕ್ಕೆ 55, 100ಕ್ಕೆ 60, ಆ ಟೋಟಲ್ 100ಗಳು ಎಷ್ಟೋ ಎಲ್ಲ ಕೂಡಿಸಿದ್ರೆ 600 ಆಗ್ತಾವೆ. 600ಕ್ಕೆ ಎಷ್ಟು ತೊಗೊಂಡ, 100ಕ್ಕೆ ಎಷ್ಟು ತೊಗೊಂಡ, ಅದು ಶೇಕಡ. ಆದ್ರೆ ಅವೆಲ್ಲ 100ಕ್ಕೆ ತೊಗೊಂಡು ಸಬ್ಜೆಕ್ಟ್ಗಳನ್ನು ಒಂದು ಕಡೆ ತೊಗೊಂಡು ಸರಾಸರಿ ಎಷ್ಟು ಅಂದ್ರೆ ಎಷ್ಟು ಸಬ್ಜೆಕ್ಟ್ಗಳು ಇರ್ತಾವೆ ಅಷ್ಟರಲ್ಲೇ ಭಾಗಿಸಿದ್ರೆ ಸರಾಸರಿನೇ ಬೇರೆ, ಶೇಕಡಾನೇ ಬೇರೆ. ಹುಷಾರು ನೋಡಿಕೊಂಡು ಚೆನ್ನಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಿ ಫೇರ್ದಾಗ ಬರ್ಕೋರಿ. ಭಾಳ ಕ್ಲಿಯರ್ ಅದಲ್ಲ. ಈಗ ನೋಡ್ಲಿಕ್ಕೆ ನಿಮಗೆ ಭಾರಿ ಕ್ಲಿಯರ್ ಕೊಟ್ಟಂದು ಚೆನ್ನಾಗಿ ಫೇರ್ದಾಗ ಬರ್ಕೊಂಡು